ಎಲ್ರಿಗೂ ನಮಸ್ಕಾರ. ಇವತ್ತಿನ ಬೆಳಿಗ್ಗಿನ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನವರಾತ್ರಿ 4ನೇ ದಿನ ಆಗಿರೋದ್ರಿಂದ ಬೆಳಿಗ್ಗೆನೇ ಬೇಗ ಇದ್ದಾಗ 4:15 ಆಗಿತ್ತು ಟೈಮು. ಸ್ನಾನ ಮುಗಿಸ್ಕೊಂಡು ಬಂದು ರೆಡಿ ಆಗ್ತಾ ಇದ್ದೀನಿ ಬನ್ನಿ ಮರದ ಪೂಜೆಗೆ ಹೊರಡೋಕ್ಕೆ. ಕೆಲವರು ಕೇಳಿದ್ರಿ ಬನ್ನಿ ಪೂಜೆಗೆ ಬೇಕಾಗಿರೋಂಥ ಪೂಜಾ ಸಾಮಗ್ರಿಗಳು ಏನೇನು ತಿಳಿಸಿ ಅಂತ ಹೇಳಿ. ಅರಿಶಿನ, ಕುಂಕುಮ, ಅಕ್ಷತೆ, ದೇವ್ರಿಗೆ ನೈವೇದ್ಯಕ್ಕೆ ಕಡಲೆಪಪ್ಪು, ಸಕ್ಕರೆ, ಹಾಗೆ ನೆನೆಸಿಟ್ಟಿರುವಂಥ ಕಡಲೆಕಾಳು, ವಿಳೆದೆಲೆ ಅಡಿಕೆ, ಬಟ್ಲಡಿಕೆನೇ ತಗೊಳ್ಳಿ, ಚೂರಡಿಕೆನ ತಗೋಬೇಡಿ. ಬಾಳೆಹಣ್ಣನ್ನ ಇಟ್ಟಿದ್ದೀನಿ. ಹಾಗೆ 18+2 ಗೆಜ್ಜೆ ವಸ್ತ್ರ, ತುಪ್ಪದ ಬತ್ತಿಗಳನ್ನ ಇಟ್ಕೊಂಡಿದ್ದೀನಿ. ಒಂದು ಜೊತೆ ಜೋಡಿ ದೀಪ ಇಟ್ಕೊಂಡಿದ್ದೀನಿ. ಮಣ್ಣಿನ ದೀಪ ಬೇಕಾದ್ರೂ ನೀವು ಹಚ್ಬೋದು, ಅಕ್ಕಿ ಹಿಟ್ಟಿನ ದೀಪ ಕೂಡ ಹಚ್ಕೋಬಹುದು. ಒಂದು ತಂಬಿಗೆ ಅಷ್ಟು ನೀರು, ಹೂವನ್ನ ಇಟ್ಕೊಂಡಿದ್ದೀನಿ, ಗಂಧದ ಕಡ್ಡಿ ಹಾಗೆ ಕರ್ಪೂರ ಇಟ್ಕೊಂಡಿದ್ದೀನಿ. ಗಂಧದ ಕಡ್ಡಿ ಹಚ್ಚೋವಾಗ 4 ಅಥವಾ 5 ಗಂಧದ ಕಡ್ಡಿಗಳನ್ನೇ ಹಚ್ಚಿ. ಹಾಗೆ ಪಂಚಪಾತ್ರೆನಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ವಿಳೆದೆಲೆ ಹಾಗೆ ಒಂದು ಹೂವನ್ನ ಕಂಕಣದ ರೀತಿ ಕಟ್ಕೊಂಡಿದ್ದೀನಿ. ಇದಿಷ್ಟು ಪೂಜಾ ಸಾಮಗ್ರಿಗಳು. ನಾನಿಲ್ಲಿ ಮಡ್ಲಕ್ಕಿನ ಕೊಟ್ಟಿಲ್ಲ. ಮಡ್ಲಕ್ಕಿನ ನಾನು 9ನೇ ದಿನ ಇಡ್ತೀನಿ. ಹಾಗಾಗಿ ಪ್ರತಿದಿನ ಇದಿಷ್ಟು ಪೂಜಾ ಸಾಮಗ್ರಿಗಳಿಂದ ನಾನು ಪೂಜೆ ಮಾಡ್ಕೊಂಡು ಬರ್ತೀನಿ. ಮೊದಲಿಗೆ ಬನ್ನಿ ಮರಕ್ಕೆ ಬಂದು ನೀರನ್ನು ಪ್ರೋಕ್ಷಿಸಿ ಅರಿಶಿನ ಕುಂಕುಮ ಇಟ್ಟು ಕಂಕಣ ಕಟ್ಟಿ ಹೂವನ್ನ ಇಟ್ಟು ಗೆಜ್ಜೆ ಹೊಡಿಸ್ಬೇಕಾಗತ್ತೆ. ಅದಾದಮೇಲೆ ತುಪ್ಪದ ಬತ್ತಿ ತೊಗೊಂಡೋಗಿರ್ತೀವಲ್ಲ, ಒಂದು ತಟ್ಟೆನಲ್ಲಿ ಅರಿಶಿನ ಕುಂಕುಮ ನೀರನ್ನು ಹಾಕ್ಕೊಂಡು ದೀಪಗಳನ್ನಿಟ್ಟು ತುಪ್ಪದ ಬತ್ತಿಗಳನ್ನ ಅದರಲ್ಲಿಟ್ಟು ತುಪ್ಪದ ಆರತಿ ಮಾಡಿಕೊಂಡು 9 ಪ್ರದಕ್ಷಿಣೆ ಮಾಡ್ಕೋಬೇಕಾಗತ್ತೆ. ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು, ಸೂರ್ಯ ಹುಟ್ಟೋಕ್ಕೂ ಮೊದಲು. ಶಮಿ ವೃಕ್ಷನ ಪೂಜೆ ಮಾಡೋದ್ರಿಂದ ಮಹಾಕಾಳಿ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ. ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅಗ್ನಿದೇವರು ಕೂಡ ನೆಲೆಸಿರ್ತಾರಂತೆ ಶಮಿ ವೃಕ್ಷದಲ್ಲಿ, ಅಂದರೆ ಬನ್ನಿ ಮರದಲ್ಲಿ. ಹಾಗೆ ಕೆಲವರು ಕೇಳಿದ್ರಿ ಪ್ರೆಗ್ನೆನ್ಸ್ ಮಾಡ್ಬೋದಾ ಈ ಪೂಜೆನ ಅಂತ ಕೇಳಿ. 5 ತಿಂಗಳು ಒಳಗಡೆ ಇರೋವಂಥವ್ರು ಮಾಡ್ಬೋದು, 5 ತಿಂಗಳು ಮೇಲ್ಪಟ್ಟಿರೋವಂಥವ್ರು ಮಾಡೋದು ಬೇಡ. ಒಂದು ವೇಳೆ ಮಾಡಲೇಬೇಕು ಅನ್ನೋ ಹಾಗಿದ್ರೆ ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳಿ ಉದ್ದಿನೊಡೆ ಮಾಡಿದ್ದೆ. ಹಾಗೆ ಸಕ್ಕರೆ ದಾಳಿಂಬೆ ಹಣ್ಣನ್ನು ನೈವೇದ್ಯಕ್ಕಿಟ್ಟೆ. ಲಲಿತಾ ಸಹಸ್ರನಾಮನ ಪಠನೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನೀವೆಲ್ಲ ಹೇಗೆ ಪೂಜೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ